ಬೆಳಗ್ಗೆ ನಾನು ನಮ್ಮ ಫ್ರೆಂಡ್ ಕೆಲ್ಸಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ನೋಡಿದ್ರೆ ಯಾರೋ ನಮ್ ರೋಡ್ ಬ್ಲಾಕ್ ಮಾಡ್ಬಿಟ್ಟಿದ್ರು. ಆದ್ರೆ ನಮ್ಮನ್ನ ಯಾರೋ ತಡಿಯಕ್ಕಾಗಲ್ಲ. ಅದಕ್ಕೆ ನಾವು ಅದ್ರಲ್ಲೇ ಗುಹೆ ಮಾಡ್ಕೊಂಡು ಗುಹೆ ಒಳಗಡೆಯಿಂದ ಹೊಂಟೋಗ್ಬಿಟ್ವಿ ಕೆಲ್ಸಕ್ಕೆ. ಇವತ್ ನನ್ಗೆ ನಮ್ಮ ಫ್ರೆಂಡ್ಗೆ JCB ಇಂದ ಲೆವೆಲಿಂಗ್ ಮಾಡಿ ಅನ್ನೋ ಕೆಲಸ ಕೊಟ್ಟಿದ್ರು. ಇಬ್ರು ಸೇರ್ಕೊಂಡು ಆ ಕೆಲಸನ ಸಕ್ಕತ್ತಾಗಿ ಮಾಡಿದ್ವಿ. ಅದಕ್ಕೆ ನಮ್ಮ ಫ್ರೆಂಡ್ ನಾವಿಬ್ರು ಸಕ್ಕತ್ತ ಕೆಲಸ ಮಾಡ್ತೀವಿ, ಈ ಕೆಲಸ ಬಿಟ್ಬಿಟ್ಟು ನಮ್ದೇ ಒಂದ್ ಸ್ವಂತ ಕಂಪ್ನಿ ಓಪನ್ ಮಾಡೋಣ ಅಂತ. ನಾನು ಸರಿ ಅಂತ ಅಗ್ರಿಮೆಂಟ್ ಸೈನ್ ಹಾಕಿ ಆ ಕೆಲಸ ಬಿಟ್ಬಿಟ್ವಿ. ನಾವು ಆ ಕೆಲಸ ಬಿಡ್ತಿದ್ದಂಗೆ ನಮ್ಮ ಆಪೋಸಿಟ್ ಟೀಮ್ ಅವರು ಆ ಕೆಲಸ ನನಗ್ ಬೇಕು ಅಂತ ಯುದ್ಧ ಸ್ಟಾರ್ಟ್ ಮಾಡ್ಬಿಟ್ರು. ಅಲ್ಲಿಂದ ಒಟ್ಟೆ ನಮ್ದು ಫಸ್ಟ್ ಟಾರ್ಗೆಟ್ ಆಗಿದ್ದೆ ಒಂದು ಸ್ಟ್ರಾಂಗ್ ಟೀಮ್ ಸ್ಥಾಪನೆ ಮಾಡಬೇಕು ಅಂತ. ಅದಕ್ಕೆ 85 ವರ್ಷ ತಾತನ ನಮ್ ಟೀಮ್ ಹಾಕೊಂಡ್ವಿ. ಈ ತಾತನ ಶ್ರೀರಾಮ್ಪುರ ರಿಪೋರ್ಟ್ ಮಾಡ್ಸಕ್ಕೆ ಪಾಸ್ಪೋರ್ಟ್ ವೀಸಾ ID ಕಾರ್ಡ್ ಮಾಡಿಸ್ಬೇಕಾಗಿತ್ತು. ಒಂದು ವಿಡಿಯೋ ಕ್ಯಾಮ್ ರೆಡಿ ಮಾಡ್ಸ್ಕೊಂಬ ಅಂತ ಕಳ್ಸಿದ್ವಿ. ಅಲ್ಲಿ ತಾತಂಗೆ ಕಣ್ ಮುಚ್ಬಿಟ್ಟು ತೆಗಿ ಅಂದ್ರೆ ಮಿಂಡ್ರಿ ತಾತ ಕೆಟ್ಟ ಸನ್ನೆ ಮಾಡ್ತಾ ಇದ್ದ. ನಮ್ ಕಂಪ್ನಿನ ಈ ಮುದಿಯ ಎಲ್ಲೋ ಕರ್ಕೊಂಡು ಹೋಯ್ತಾನೆ ಅಂತ ಇವ್ನ ಕಣ್ಣಲ್ಲೇ ಕಾಣಿಸ್ತಾ ಇತ್ತು. ಅದಕ್ಕೆ ಅವ್ನ ಅಲ್ಲೇ ಬಿಟ್ಬಿಟ್ಟು ಕ್ರಿಕೆಟ್ ಟೀಮ್ ಮೆಂಬರ್ಸ್ ಎಲ್ಲಾರನು ಕರ್ಕೊಂಡು ಲೊಕೇಶನ್ ಬಂದ್ವಿ. ಯಾರು ನಮ್ ಕೆಲ್ಸ ಕಣ್ಣು ಹಾಕ್ಬಾರ್ದು ಅಂತ ನಮ್ ಟೀಮ್ ಅವರು ನಿಂಬೆ ಇಟ್ಕೊಂಡ್ ಬಂದಿದ್ರು. ಎಲ್ಲಾರು ಒಬ್ಬೊಬ್ಬರೇ ಬಂದು ಎಲ್ಲಾ ಕಡೆ ನೋಡ್ತಾ ಇದ್ರು, ಯಾರು ದೂರ ನಿಂತ್ಕೊಂಡು ಕಣ್ಣು ಹಾಕ್ತೋರ ಅಂತ. ಎಲ್ಲಾ ಕಡೆ ನೋಡಿದ್ರು ಯಾರು ಕಣ್ಣು ಹಾಕೋರ್ ಸಿಕ್ಕಿಲ್ಲ. ಅದಕ್ಕೆ ಅದೇ ನಿಂಬೆಣ್ಣ ಜ್ಯೂಸ್ ಮಾಡ್ಕೊಂಡು ನಾವೇ ಕೊಡ್ಬಿಟ್ವಿ. ಎಲ್ಲಾ ವೆರಿಫಿಕೇಶನ್ ಆದ್ಮೇಲೆ ಕೆಲ್ಸದವ್ರೆಲ್ಲಾರನು ಅನ್ಲೋಡ್ ಮಾಡಿದ್ವಿ. ಕೆಲಸ ಬೇಗ ಸ್ಟಾರ್ಟ್ ಮಾಡೋಣ ಅಂತ. ನಾವು ಊರು ಉದ್ದಾರ ಆಗ್ಲಿ ಅಂತ ನೋಡಿದ್ರೆ ಅವ್ರು ನಮ್ಮ ಹಾಳಾಗ್ಲಿ ಅಂತ ನೋಡಿದ್ರು. ನಾವು ಕಷ್ಟಪಟ್ಟು ರೋಡ್ ಹಾಕಿದ್ರೆ ಎಲ್ಲಾರು ಅವ್ರು ಚಿಕ್ಕಪ್ಪ ಕೊಡದೇ ಇರೋ ಅವ್ರ ಅಪ್ಪನ ಆಸ್ತಿ ಅನ್ನೋ ತರ ಅವ್ರ ಮನೆಗೆ ಇದ್ರು. ಮಿಕ್ಕಿದ್ ಪಕ್ಕಿದ್ ಮಾಲ್ ಅಲ್ಲಿ ಅಲ್ಪ ಸ್ವಲ್ಪ ರೋಡ್ ಹಾಕಿದ್ರೆ ಈ ಮಿಂಡ್ರಿ ತಾತ ನನ್ನ ಕೆಲ್ಸ ಕರ್ಕೊಂಡಿಲ್ಲ ಅಂತ ರೋಡ್ ನ ಹಾಳ್ ಮಾಡ್ಬಿಟ್ಟ. ಊರವರೆಲ್ಲ ಬಂದು ನಮ್ಗೆ ಹೇಳಿದ್ರು, ನೀವಿಬ್ರು ತುಂಬಾ ಒಳ್ಳೆಯವರು, ಯಾವ್ದಾರು ಒಂದು ಒಳ್ಳೆ ಸಮಯ ನೋಡಿ ಕೆಟ್ಟ ಕೆಲಸ ಸ್ಟಾರ್ಟ್ ಮಾಡಿ ಅಂತ. ಅದಕ್ಕೆ ನಾವ್ ಈ ತಾತನ ಶಿವಾಜಿನಗರ್ ಇಂಪೋರ್ಟ್ ಮಾಡ್ಸಕ್ಕೆ ವೀಸಾ ಪಾಸ್ಪೋರ್ಟ್ ಮಾಡಕ್ ಕಳ್ಸಿದ್ವಿ. ಕಿಡ್ನಿ ಕೊಡ್ತೀನಿ ಅಂತ ಹೇಳಿದೆ ನನ್ನೇ, ಅರ್ಥ ಆಯ್ತಾ? ನನ್ ಮಿಸ್ಸಸ್ ಹೋದ್ಮೇಲೆ ನನ್ ಕಿಡ್ನಿ ಕೊಡಲ್ಲ ಇನ್ಮೇಲೆ ನಾನು. ಅಯ್ಯೋ ಬೋಸುಡಿಕೆ, ನಿನ್ ತಿಕ್ಕಂಗೆ ಖಾರ ಪುಡಿ ಹಾಕಿ ರಾಡ್ ಹಾಕ್ಬಿಡ್ತೀನಿ. ನಿನ್ನೆ ಕೊಡ್ತೀನಿ ಅನ್ನೋದಕ್ಕೆ 60 ರೂಪಾಯಿ kg ಹಂಗೆ ಡೀಲ್ ಮಾಡಿದೀನಿ. ಇವಾಗ ನೀನ್ ಬೀಜ ಕೊಡ್ಲ ಅವರಿಗೆ? ಕಿಡ್ನಿ ಕೊಡ್ತಾ ಇದೀನಿ, ಕಿಡ್ನಿ ಕೊಡಲ್ಲ ಇನ್ಮೇಲೆ ನಾನು. ನಿನ್ನ ಅಕ್ಕನ್ ಕೂರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ. ಮಿಸ್ಸಸ್ ಹೋಗಿದಂತೂ ನಿಜ, ನಾನು ಅವನ ಜೊತೆಲೆ ಹೋಗ್ತೀನಿ ಅಂತ. ಆದ್ರೆ ನನ್ನ ಸಾಯಿಸ್ತೀನಿ ಸಂತೂಗ್ ಹೇಳಿ ಸಾಯಂಕಾಲ ಒಳಗೆ ನೀನ್ ಮರ್ಡರ್ ಮಾಡಿಸ್ತೀನಿ ನನ್ ಗೊತ್ತು. ಮಂಗ್ದುಲ್ ಮಂಜ, ನಮ್ಮನ್ನೇನ್ ಹುಚ್ಚಿನ ಮಕ್ಳು ಅನ್ಕೊಂಡಿದ್ಯಾ? ಮರ್ಡರ್ ಮಾಡ್ತಾರಂತೆ. ಇರೋ ಮ್ಯಾಟ್ರ್ ಮಾತಾಡಲ್ಲ, ಕರೀಡ್ಲಿ. ಗಂಡೆ ಅಂತ ಜಗಳ ಬಂದೇ ಬರುತ್ತೆ, ಹೋಗ್ಬೇಡ ಅಂತ ಹೇಳಿದ್ರು, ಹೋಗ್ಬಿಟ್ಲಾ? ನಮ್ಮನ್ ಹೋಗೋದು ನಿನ್ ತಿಕ್ಕೆ 4 ಬರಕ್ ಹೋಗ್ಬೇಕಿತ್ತು ಅವಳು. ನಾನು ಅವಳು ತಂಟೆಗೆ ಹೋಗಲ್ಲ, ನಾನ್ ತಂಟೆಗೆ ಅವಳಂತೂ ಬರೋದು ಬೇಡ ಫ್ರೆಂಡ್ಸ್. 4 ದಿನ ಬಿಟ್ಟು ಎಲ್ಲಾರ ಇರ್ಲಿ ಬಂದ್ಬಿಡಮೋ ಅಂತ ಕಣ್ಣೀರ್ ಹಾಕ್ದೋ. ಎಲ್ಲಾರು ಇರ್ಲಿ ಬಂದ್ಬಿಡಮ್ಮ. ಕುರಿಗೆ ಬೀಜ ಇಡ ಮಾಡ್ತಾರೆ ಗೊತ್ತಾ? ಮ್ಯಾ ಅನ್ಬೇಕು. ಬರೀ ಮೇಕಪ್ ಫ್ರೆಂಡ್ಸ್, ಯಾವಾಗ ನೋಡು ಬರೀ ಮೇಕಪ್. ಆ ಮೇಕಪ್ನೇ ಅಲ್ವಾ ಫ್ರೆಂಡ್ಸ್ ನೆಕ್ಕಕ್ ಹೋಗಿದ್ದು? ನೆಕ್ದುಲ್ಲ. ನನ್ನ ಹೆಂಡತಿನ ತಿರ್ಗಾ ಕರ್ಕೊಂಡಿದ್ದಾನಲ್ಲ ಅವ್ನ ಎಂತ ಫ್ರೆಂಡ್ಸ್, 3 ಜನ ಮಕ್ಕಳಿದ್ದಾರೆ. ಅವನೇ ಹೇಳಿದಾನೆ ನನ್ ಕರ್ಕೊಳಲ್ಲ ಇನ್ನೊಂದ್ಸಲಿ ಅಂತ ಹೇಳಿದಾನೆ. ಬುದ್ಧಿ ಇಲ್ಲ ಫ್ರೆಂಡ್ಸ್, ಹೋದ್ರೆ ಹೋಗ್ಲಿ. ನಿನಗ್ ಬಾಳ ಬುದ್ಧಿ ಇದೆಯಾ ಫ್ರೆಂಡ್ಸ್? ಅವಳಿಗೆ ನೀನ್ ಎಷ್ಟನೇ ಗಂಡ ಫ್ರೆಂಡ್ಸ್? ನಾನು 2ನೇ ಆಗಿದ್ದೆ, 3ನೇ ಇನ್ನೊಬ್ಬ ಆಗಿದ್ದಾನೆ. ನೀವು 3 ಜನನು ಹೋಗ್ಬಿಟ್ಟು ಮೆಜೆಸ್ಟಿಕ್ ಅಂಡರ್ ಪಾಸ್ ಅಲ್ಲಿ ಪ್ಯಾಂಟ್ ಬಿಚ್ಬಿಟ್ಟು ಒಬ್ರಿಗೊಬ್ರು ತಿಕ್ಕ ಹೊಡ್ಕೊಳ್ಳಿ. ಒಂದ್ ವಿಡಿಯೋ ಹಾಕ್ತೇನೆ, ನೋಡ್ಕೊಂಬರ್ರಿ. ಅಲ್ಲ ಬೇಯವ್ವ, ನೀ ಬೇಕಂತ ಮಾಡ್ತೀವೋ ಏನಿ? ನೀನ್ ತಲೆಗೆ ಇರೋದ ಹಂಗ ಮುದ್ದೆ ಬಾಯಾಗ ನುಂಗ್ತಾರ ನಮ್ ಕಡೆ ಖರೆ, ಅದ್ರ ಪ್ಯಾಂಟ್ ನಾಗ ಎದಕ್ ಬಂತ? ಅದ್ ಉದ್ರಿ ಏನೋ ಮಾತಾಡತೈತ್, ಹೋಗ್ಲಿ ಅಂದ್ರೆ ನಮ್ಮ ಆಂಟಿನ ಚಾಲು ಮಾಡ್ಕೊಂಡಾರ. ಕೆಪಾಸಿಟಿ ಇದ್ರ ಕಮೆಂಟ್ ಮಾಡ್ರಿ ಅಂತ. ಯಾ ಕೆಪಾಸಿಟಿ ಬಗ್ಗೆ ಮಾತಾಡತ್ತೀರಿ ನೀವು? ಗಂಡ್ಮಕ್ಳ ಏನಾರ ಕೆಪಾಸಿಟಿ ತೋರ್ಸಕ್ ನಿಂದ್ರ ನೀವು ಮುದ್ದೆ ತೋರ್ಸೋದ ಬೇಡ, ಹಂಗ ಒದ್ದಿ ಆಗ್ತೈತಿ. ಮುದ್ದೆ ಕಟ್ತೀಯೋ, ಆ ಮುದ್ದೆ ತಿಂದವ್ರದ್ದು ಚಟ್ಟ ಕಟ್ತೀಯೋ, ನಿನಗೂ ಗೊತ್ತಾವ, ಆಂಟಿಗ್ ಗೊತ್ತ, ನಿಮ್ದಾರ ನೋಡಿ. ಅಲ್ವೇ ವರ್ಷಿನಿ ಅಕ್ಕ, ನಿನ್ ಜೊತೆ ಇದ್ದವ್ರದ್ ಎಲ್ಲಾರ್ದು ರೋಸ್ಟ್ ಮಾಡಿ ಟ್ರೋಲ್ ಮಾಡಿಸಿ ಒಗ್ಸಿದಿ. ಪಾಪ ಅವ ಆಂಟಿ ಒಬ್ರು ಉಳ್ದಾರ. ಮುದ್ದೆ ಸವಿತಕ್ಕನ್ ಮುದ್ದೆ ಅಂತ ಅದ್ ಏನ್ ಮಾತಾಡ್ತೀಯೋ? ಸವಿತಕ್ಕನ್ ಮುದ್ದೆ ಹೆಂಗ್ ಆಗ್ತೈತಿ? ರಾಗಿ ಮುದ್ದೆ ಕೇಳೇನಿ, ಮೆಂತೆ ಮುದ್ದೆ ಕೇಳೇನಿ, ಇದ್ ಯಾವ್ದಿದ ಸವಿತಕ್ಕನ್ ಮುದ್ದೆ? ನಿಮ್ಗ ಹೇಳತ್ತಾರ, ನೀವು ಫಾಲೋ ಮಾಡಿ ಸಪೋರ್ಟ್ ಮಾಡತ್ತಿರಲ್ಲ. ಒಬ್ರೊಬ್ರಿಗೂ ಪಿನ್ ಚುಚ್ಚಿ ಪಿನ್ ಮಾಡಿ ತೋರಿಸ್ತಾರಂತ. ಅದ್ ಏನ್ ತೋರಿಸ್ತಾರ, ಅದ್ ಏನ್ ನೋಡ್ತಿರ ನೋಡ್ರಿ ಕರ್ಮಗಳು. ಇವ್ರ ಮುದ್ದೆ ನೋಡ್ರಿ ಎಲ್ಲ ಒದ್ದೆ ಅಂತ ಬೈ ಬೇರೆ ಅರ್ಥ ಕೊಡ್ತೈತಿ, ಅರ್ಥ ಮಾಡ್ಕೊ. ಕೊನೆಗೂ ಅಣ್ಣ ರಿಸೈನ್ ಮಾಡೇ ಬಿಟ್ರು. ಯಾವ್ದೋ ಒಂದ್ ದೊಡ್ಡ ಫೆಸ್ಟಿವಲ್ ಬಂದು ಮುಗ್ದೋಗ್ತಿರೋ ತರ ಫೀಲ್ ಆಗ್ತೈತೆ. ಬನ್ನಿ ಈ ಫೆಸ್ಟಿವಲ್ ಏನೇನಾಯ್ತು ಅಂತ ರೀಕ್ಯಾಪ್ ಮಾಡ್ಕೊಂಡ್ ಬರೋಣ. ಪೊಲೀಸ್ಗಳ ಹವಾ ಹೆಂಗಿತ್ತು ಅಂದ್ರೆ, ಚಿಕ್ಕ ಮಕ್ಳು DJ ಹಾಕೊಂಡ್ ಕುಣಿತಾ ಇದ್ರು. ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲಾರನು ಓಡಿಸ್ತಾ ಇದ್ರು. ಯಾಕಂದ್ರೆ ಎಲ್ಲಾರು ಹೆಲ್ತಿಯಾಗಿ ಫಿಟ್ ಆಗಿರ್ಬೇಕು ಅಂತ. ಪ್ರೊಟೆಸ್ಟರ್ ಟೀಮ್ ಅಲ್ಲಿ ಯಾರು ಸ್ಟ್ರಾಂಗ್ ಆಗಿದ್ರೆ ಅವ್ರ ಕೈಗೆ ಒಂದ್ ಲಾಠಿ ಕೊಟ್ಬಿಟ್ಟು ಅವ್ರನ್ನ ಪೊಲೀಸ್ ಟೀಮ್ಗೆ ಹಾಕೊಂಡ್ಬಿಡ್ತಿದ್ರು. ಜಂತರ್ ಮಂತರ್ ಅಲ್ಲಿ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಹೋಗಕ್ಕೆ ಸರ್ಕಾರ ಹೊಸ ಗಾಡಿ ಲಾಂಚ್ ಮಾಡಿ
ಮಾಡಿತ್ತು. ಅಲ್ಲಿರೋ ಎಲ್ಲಾ ಸ್ಟೂಡೆಂಟ್ಸ್ಗೂ ಒಂದು ಸೊಳ್ಳೆನು ಕಚ್ಚಬಾರ್ದಂತ ಸರ್ಕಾರ 24 ಗಂಟೆ ಸ್ಮೋಕ್ ಆಗ್ತಾ ಇತ್ತು. ಪೊಲೀಸ್ ನಮ್ಮ ಮೇಲೆ ಎಷ್ಟು ಕರುಣೆ ಇತ್ತು ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಪೊಲೀಸ್ ಸ್ಟೇಷನ್ ತುಂಬ್ಕೊಂಡು ಹೋಯ್ತಾ ಇದ್ರು. ಅಮೆರಿಕದಿಂದ ಜೇಡ್ರ ಮನುಷ್ಯ ಕೂಡ ಬಂದಿದ್ದ. ನಾವು ಭಾರತದವರು ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ಪವರ್ ರೇಂಜರ್ಸ್ ಅವ್ರನ್ನ ಕರ್ಸಿದ್ವಿ. ನರ್ಸರಿ ಕ್ಲಾಸ್ ಬಾಲಕನ ಪೇಪರ್ ಮತ್ತು ಡೈಪರ್ 2 ಲೀಕ್ ಆಗ್ಬಿಟ್ಟಿತ್ತು. ಸರ್ಕಾರಕ್ಕೆ ಬುದ್ಧಿ ಕಳ್ಸಕ್ಕೆ ಫುಲ್ ಅವೆಂಜರ್ಸ್ ಟೀಮೇ ಬಂದಿತ್ತು. ಇಷ್ಟೇ ಸಾಲಲ್ಲ ಅಂತ ಆದಿವಾಸಿ, ಡೈನೋಸೋವರ್ ಮತ್ತೆ ಗೋರಿಲಾ ಕೂಡ ಬಂದಿತ್ತು. ಇವನ್ ಯಾರೋ ಬೆಳ್ಳನ್ ಜೋಬಲ್ ಇಟ್ಕೊಳ್ಳೋ ಅಂದ್ರೆ ತಿಕ್ಕಿಡ್ತವನೆ. ಅದು ಯಾರ್ ತಿಕ್ಕೆ? ಗೋಳಿ ಮಗನೇ. ಈ ಪ್ರೊಟೆಸ್ಟ್ ಅಲ್ಲಿ ತುಂಬಾ ಫೇಮಸ್ ಆಗಿದ್ದು ವೀಲ್ ಚೇರ್ ವಿನಯ್ ಮತ್ತೆ ಛೋಟಾ ಮೀಮು. ಬೆಳಗ್ಗೆ ಹೊತ್ತು ಲಾಟಿ, ನೈಟ್ ಹೊತ್ತು ಪಾರ್ಟಿ ಮಾಡ್ಕೊಂಡು ಹೆಂಗೋ ಈ ಫೆಸ್ಟಿವಲ್ ನ ಮುಗ್ಸೇ ಬಿಟ್ವಿ. ಯಾರಾದ್ರೂ ನಂಗ್ ಬಂದ್ಬಿಟ್ಟು ನೀನ್ ಯಾವ ಪಾರ್ಟಿಗೆ ಸಪೋರ್ಟ್ ಮಾಡ್ತೀಯ ಅಂದ್ರೆ ನೈಟ್ 10 ಗಂಟೆ ಮೇಲೆ ಯಾವ ಪಾರ್ಟಿ ಇದ್ರು ಕರೀರಿ, ಬಂದ್ಬಿಡ್ತೀನಿ. ವರ್ಷಿನಿ ಅವರು ತುಂಬಾ ಒಳ್ಳೆಯವರು. ಹೌದೌದು, ಬಹಳ ಒಳ್ಳೆಯವರು ನಿಮ್ಮ ಅಕ್ಕ, ಬಹಳ ಒಳ್ಳೆಯವರು. ಬಗ್ಗುದ್ರೆ ಬಾಳೆಹಣ್ಣು ಕಾಣುತ್ತೆ ಅನ್ನೋ ಭಾಗ್ಯವಂತೆ ನಿಮ್ಮ ಅಕ್ಕ. ನಮ್ಮೂರಲ್ಲಿ ಬಾಳೆಹಣ್ಣು ಉದ್ದವಾಗಿರುತ್ತೆ. ಮುಕ್ಕು ಬಾಯಿಗೊಂದು, ಆ ಕ್ಯೂಟ್ ಪ್ರಿನ್ಸ್ ಬಾಯಿಗೊಂದು ಇಕ್ಕು. ನಿಮ್ಮ ಲೈಫ್ ಅಲ್ಲಿ ಒಂದು ಕರಾಳ ಘಟನೆಯನ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ? ಮ್ಯಾಮ್, ಕರಾಳ ಘಟನೆ ಅಂದ್ರೆ ತುಂಬಾ ಐತೆ ಮ್ಯಾಮ್. ಮ್ಯಾಮ್, ಕರಾಳ ಘಟನೆ ಅಂದ್ರೆ ತುಂಬಾ ಇದೆ ಮ್ಯಾಮ್. ತಿಕ್ಕ ಮುಚ್ಕೊಂಡು ಹೇಳು, ಕೇಳ್ತಾವಳೆ ಅಲ್ವಾ? ಎಲ್ಲಾ ಹೇಳಿ 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 ಟೆನ್ಷನ್ ಆಗೋಗ್ಬಿಟ್ಟಿದೀನಿ. ಹೋಗಿ ಹೊಡ್ಕೊಂಡ್ ಮಲ್ಕೋ. ಅಂದ್ರೆ ಟೆನ್ಷನ್ ಅಂದಲ್ಲ, ತಲೆನ ಗೋಡೆಗೆ ಹೊಡ್ಕೊಂಡು ಮಲ್ಕೋ ಅಂತ. ಇನ್ಮೇಲೆ ನಾವ್ 3 ಜನ ಸೇರ್ಕೊಂಡು ರೀಲ್ಸ್ ಮಾಡ್ತೀರಿ. ಕೊಡ್ತಾ ಇರೋದು ಶರ್ಟ್. ಅಯ್ಯೋ, ನಮ್ಮನ್ ಮಿಂಡ್ರು ಗುಡ್ತವ್ರು. ಇದೇನ್ ಗುರು, ಹೊಸಾದ್ ಬೇರೆ ಸ್ಟಾರ್ಟ್ ಮಾಡ್ತವ್ರೆ. ನನ್ನ ಕಿವಿಗಲ್ಲು ಕಣ್ಣುಗಲ್ಲು ಪಾಪ ಅಲ್ಲವಾ? 3 ಜನ ಕೊಡ್ತೀವಿ ಶಾರ್ಟ್, ನೀವು ಸೇರ್ಬೇಕು ಹರಿಶ್ಚಂದ್ರ ಘಾಟ್. ಓಹೋ, ಸರಿಯಾದ ಮಿಂಡ್ರು ಗುಡ್ತವ್ರು. ಶಾರ್ಟ್ ಹಾಕ ಕೆಲಸ ಬೇರೆ ಶುರು ಮಾಡವ್ರ. ಹೊಡ್ಕೊಳ್ಳಿ ಬೆಟ್ಟು, ಹಂಗೆ ಹೊಡೆದ್ಬಿಡಿ ಫಾಲೋ, ಹಂಗೆ ಹೊಡ್ಬಿಡಿ ಕಮೆಂಟ್, ಹಂಗೆ ಹೊಡೆದ್ ಬಿಡ್ಲ ತಿಕ್ಕ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಮಸ್ಕಾರ ಗಾಂಡು. ನನ್ನ ಹೆಂಡತಿ ಅಂದ್ಬಿಟ್ಟು ನಾನು ಕರ್ಕೊಂಡೆ ನನ್ನ ಮಕ್ಕಳಿಗೋಸ್ಕರ ಜೀವನ ಮಾಡೋಣ ಅಂತ. ಅವಳು ಜೀವನ ಮಾಡಕ್ ರೆಡಿ ಇಲ್ಲ ಫ್ರೆಂಡ್ಸ್. ನನ್ನ ಮಕ್ಕಳನ್ನ ನನ್ನ ಅನಾದಿ ಮಾಡ್ಬಿಟ್ಟು ಹೋಗ್ಬಿಟ್ಲು. ಎಂಟಿ ಬಿಟ್ಟಿದ್ದಕ್ಕೆಲ್ಲ ಸಾಯ್ಬೇಕು ಅನ್ನಂಗಿದ್ದಿದ್ರೆ ನಮ್ ಸಾಯಬ್ರದ್ದು ಇಷ್ಟೊತ್ತು 3ನೇ ವರ್ಷದ ತಿಥಿ ಆಗ್ಬೇಕಾಗಿತ್ತು. ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ನಾನು ಬಯಸ್ತೆ. ಅವಳು ನನ್ನ ಹೆಂಡತಿ ಬೇಡ, ನನಗೆ ಅವನೇ ಬೇಕು ಅಂತ ಹೋಗ್ತಾಳೆ ಫ್ರೆಂಡ್ಸ್. ನಾನು ಅವಳು ತಂಟೆಗೆ ಹೋಗಲ್ಲ, ನಾನು ತಂಟೆಗೆ ಅವಳಂತೂ ಬರೋದು ಬೇಡ ಫ್ರೆಂಡ್ಸ್. ನಿನಗೆಲ್ಲ ನಿನ್ನಂತರ ನಿನಗೇನು ಒಂದ್ ಹೆಸರು ನನಗೆ ಗೊತ್ತಾಗ್ತಿಲ್ಲ. ಕಿಡ್ನಿ ಕೊಡ್ತೀನಿ ಅಂತ ಹೇಳಿದೆ, ನನ್ನೇ ಅರ್ಥ ಆಯ್ತಾ? ನನ್ನ ಮಿಸ್ಸಸ್ ಹೋದ್ಮೇಲೆ ನನ್ನ ಕಿಡ್ನಿ ಕೊಡಲ್ಲ ಇನ್ಮೇಲೆ ನಾನು. ಫ್ಲಾಶ್ ಬ್ಯಾಕ್. ಎಲ್ಲಾದ್ರೂ ಕರೀರಿ ಫ್ರೆಂಡ್ಸ್, ಬಂದು ಒಂದು ಕಿಡ್ನಿ ಕೊಡ್ತೀನಿ. ತುಂಬಾ ಕಷ್ಟದಲ್ಲಿ ಇದೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅವನೇ ಹೇಳಿದಾನೆ ನಾನು ಕರ್ಕೊಳಲ್ಲ ಇನ್ನೊಂದ್ಸಲಿ ಅಂತ ಹೇಳಿದಾನೆ. ಬುದ್ಧಿ ಇಲ್ಲ ಫ್ರೆಂಡ್ಸ್, ಹೋದ್ರೆ ಹೋಗ್ಲಿ. ನೀನೊಂದ್ ಕೆಲಸ ಮಾಡ, ಯಾವ್ದಾದ್ರು ಒಳ್ಳೆ ಡಾಕ್ಟರ್ಗೆ ನಿನ್ ತಲೆಯನ್ನು ತೋರ್ಸು. ದಯವಿಟ್ಟು ಯಾರು ಟ್ರೋಲ್ ಮಾಡಬೇಡಿ, ಇದ್ರಿಗೆ ಹೇಳ್ತಾ ಇದೀನಿ, ಸಂಸ್ಬಿಡಿ. ನನಗೆ ಅದಲ್ಲ ಕಣೋ ಚಿಂತೆ ಮಗ, ಸುಮ್ನೆ ಗುಣಿ ವೇಸ್ಟ್ ಆಗೋಯ್ತಲ್ಲ, ಏನ್ ಮಾಡೋದು? ಮಲ್ಕೊಂಬಿಡು, ಎದೆ ಮೇಲೆ ಮಣ್ಣಾಕ್ತೀನಿ. ಯಾಕೆ ಬಂದ್ಬಿಡು. End of flashback. ಬಂದ್ಬಿಡೋದಿಲ್ಲ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. और अभी तो रुको. ಹಗಲು ಬಾರಲೇ ನನ್ನ ಮನೆ ಗುರಿ. ನಿಮ್ಮ ಅಪ್ಪ ಹುಟ್ಟಿದ್ರೆ ಬಾರ ಸೂರ, ರಾತ್ರಿ ಬಂದ ಬಾರ. ಹಗಲು ಬಾರ ಸೂರ. ಮಾತಾಡೋ.